ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಬ್ಲೌಸ್ ಕಟಿಂಗ್ನ ತೋರಿಸ್ತಾ ಇದ್ದೀನಿ. ಈ ಕಟಿಂಗ್ನ ಮಾಡೋದಕ್ಕೆ ನಿಮಗೆ ಸ್ಕೇಲು, ಹಾಗೆ ಸಿಸರು, ಒಂದು ಟೇಪು, ಹಾಗೆ ಪೇಪರು. ನಾನಿಲ್ಲಿ ಚಾಪೀಸ್ನ ತೊಗೊಂಡಿದ್ದೀನಿ, ಬಟ್ ಇಲ್ಲಿ ಕಾಣಲ್ಲ ಅಂತೇಳಿ ಪೆನ್ ಕೂಡ ತೊಗೊಂಡಿದ್ದೀನಿ ಮಾರ್ಕ್ ಹಾಕೋಕ್ಕೆ. ಹಾಗೆ ಯಾವ ಮೆಜರ್ಮೆಂಟ್ ಇದ್ದಪ್ಪ ಅಂದರೆ, ಎದೆ ಸುತ್ತಳತೆ ಬಂದು 36 ಇಂಚು, ಸೊಂಟ ಬಂದು 7.5, ಹಾಗೆ ಹಿಂದೆ ಡೀಪ್ ಬಂದು 9.5, ಮುಂದೆ ಡೀಪು 7, ತೋಳಿನ ಉದ್ದ ಬಂದು 9, ಹಾಗೆ ತೋಳಿಂದ ಅಗಲ ಬಂದು 5.5 ಇಂಚು, ಶೋಲ್ಡ್ರ್ ಬಂದು 2.5 ಇಂಚು ಇಡಕ್ಕೆ ಹೇಳಿದ್ದಾರೆ. ಈ ಒಂದು ಮೆಜರ್ಮೆಂಟ್ಗೆ ನಾವು ಇವಾಗ ಬ್ಲೌಸ್ನ ಕಟಿಂಗ್ ಮಾಡೋಣ. ಫಸ್ಟು ನಾವು ಏನು ಮಾಡೋದಂದರೆ ಪೇಪರ್ ಕಟಿಂಗ್ ಅಲ್ವಾ, ಹಾಗಾಗಿ ಪೇಪರ್ನ 4 ಲೇಯರಲ್ಲಿ ಹಾಕ್ಕೊಳ್ಳೋಣ. ನಾವು ಪೇಪರ್ ಆಗಲಿ ಬಟ್ಟೆ ಆಗಲಿ 4 ಲೇಯರಲ್ಲಿ ಹಾಕ್ಕೊಬೇಕಾಗಿರೋದು. ಸಣ್ಣಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿಗೆ ಹಾಕ್ಕೊಳ್ಳೋಣ. 4 ಲೇಯರ್ ಬರಬೇಕಿಲ್ಲಿ ನೋಡಿ, ಈ ರೀತಿಯಾಗಿ. ಈ ಕಡೆ ಒಂದು ಸೈಡು ನಮ್ಮ ಕಡೆಗೆ ಫೋಲ್ಡಿಂಗ್ ಅನ್ನೋದು ಬರಬೇಕು. ಸ್ಕೇಲ್ನ ತಗೊಂಡು ಫಸ್ಟು ನಾವು ಇವಾಗ ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ. ಯಾಕಂದರೆ ಇಲ್ಲಿ ಕೆಲವೊಂದು ಸರಿ ಲೈನಿಂಗನ್ನು ತಗೊಂಡಾಗ ಸಮ ಇರಲ್ಲ, ಅದಕ್ಕೋಸ್ಕರ. ಆಮೇಲೆ ಇಲ್ಲಿ 1/2 ಇಂಚು ಮಾರ್ಜಿನ್ ಅಂದರೆ ಸ್ಟಿಚಿಂಗಿಗೆ ಅಂತ ನಾವು ಮಾರ್ಕ್ ಹಾಕ್ಕೋಬೇಕು. ಆಮೇಲೆ ಅಲ್ಲಿ ಏನು ಹೇಳಿದ್ದಾರೆ, 9 ಇಂಚು ಹೇಳಿದಾರಲ್ವಾ, ಇದನ್ನು ಇಲ್ಲಿ ಇಟ್ಕೊಳ್ಳಿ. ತೋಳಿನ ಉದ್ದ ಬಂದು 9 ಇಂಚು ಹೇಳಿದ್ದಾರೆ. ಈ 9 ಇಂಚನ್ನ ಇಲ್ಲಿ ತಗೋಬೇಕು. ಇಲ್ಲಿ ಕಾಣಿಸ್ತಾ ಇಲ್ಲ, ನನ್ನ ಪೆನ್ನಿನ ಮಾರ್ಕ್ ಹಾಕಿರೋದು ಬ್ಲ್ಯಾಕ್ ಮೇಲೆ ಬಂದಿರೋದ್ರಿಂದ ನೋಡಿ, ಇಲ್ಲಿ ಇದೆ 9 ಇಂಚು. ಈ 9 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಇಲ್ಲಿ. ಇದಕ್ಕೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಹಿಂಗೆ. ಆಮೇಲೆ ಇಲ್ಲೂ ಕೂಡ ಒಂದು 1/4 ಇಂಚಷ್ಟು ಮಾರ್ಜಿನ್ ಹಾಕ್ಕೋಬೇಕು. ತೋಳಿನ ಮುಂದಗಡೆ ಅಂದರೆ ಈ ಕಡೆ ಕೈ ಕಡೆಗೆ ಅಗಲ ಎಷ್ಟು ಹೇಳಿದ್ದಾರೆ ಅಂದರೆ 5.5 ಇಂಚ್ ಹೇಳಿದ್ದಾರೆ. ಈ 5.5 ಇಂಚನ್ನ ಇಲ್ಲಿ ಇಟ್ಕೊಳ್ಳೋಣ. ಹಾಗೆ ಇಲ್ಲಿ 2 ಇಂಚು ಮಾರ್ಜಿನು, ಈ 1.5 ಏನಾದರೂ ಇಟ್ಕೋಬೋದು, ಅಥವಾ ನೀವು 2 ಆದರೂ ಇಟ್ಕೋಬೋದು. 2 ಇಂಚ್ ಮಾರ್ಜಿನ್ ಇಟ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು ನಾವು 2 ಇಂಚ್ಗೊಂದು ಮಾರ್ಕ್ ಮಾಡ್ಕೊತಿದ್ದೀವಿ. ಹಾಗೆ ಇಲ್ಲಿ 1.5 ಇಂಚಿಗೆ ಅಂದರೆ ಅರ್ಧ ಇಂಚ್ ಕಡಿಮೆ ಮಾಡಿಕೊಂಡು 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲನೂ ನಾವು ಹಾಕ್ಕೊಂಬಿಡ್ತೀವಿ ಈಸಿಯಾಗಿ. ಆದರೆ ಇಲ್ಲಿ ಕ್ಯಾಪ್ ಹೈಟು ಅಂದರೆ ಡೌನಿಂಗ್ ಎಷ್ಟು ಮಾಡ್ಕೋಬೇಕು ಅಂತ ಕನ್ಫ್ಯೂಷನ್ ಅಲ್ವಾ. 36 ಚೆಸ್ಟ್ ಮೆಜರ್ಮೆಂಟ್ ಇರೋದ್ರಿಂದ ಇವ್ರಿಗೆಲ್ಲನೂ 3.5 ಇಂಚು ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾವು ಎಲ್ಲಿಂದ ಎಕ್ಸ್ಟ್ರಾ ಸ್ಟಿಚಿಂಗ್ ಹಾಕ್ಕೊಂಡಿರ್ತೀವಿ ನೋಡಿ, ಅಲ್ಲಿಂದನೂ ನಾವು ಇವಾಗ 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಿಲ್ಲಿ. ಇಲ್ಲಿನೂ ಅಷ್ಟೇ 3.5 ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ, ಇದನ್ನು ಸೇರಿಸಿ ಹಿಂಗೆ ನೋಡಿ, ಹಿಂಗೆ ಆಯಿತಾ. ಈಗಿಲ್ಲಿ ಒಂದು 6.5 ಇಂಚಿಗೆ ನಾವೊಂದು ಮಾರ್ಕ್ ಮಾಡ್ಕೊಳ್ಳೋಣ ಈ ಲೈನಲ್ಲಿ. ಹಾಗೆ ಇಲ್ಲಿ ತೋಳಿನ ಸುತ್ತಳತೆ ಅಂದರೆ ತೋಳಿನ ಸುತ್ತಳತೆ ಏನಿದೆ 15 ಇಂಚಿದೆ, ಅದ್ರಾಗ ಅರ್ಧ ಬಂದು 7.5 ಇಂಚು. ಇವಾಗ ಇಲ್ಲಿಂದ ಒಂದು ಮಾರ್ಕ್ನ ಹಾಕ್ಕೋಬೇಕು. ಇಲ್ಲಿಗೆ ಜಾಯಿನ್ ಮಾಡಬೇಕು ನಾವು ಇವಾಗ. ಎಲ್ಲಿಂದ 2 ಇಂಚ್ ಏನಿರುತ್ತೆ, ಈ 2 ಇಂಚ್ಗೆ ಸ್ಲೋಪಾಗಿ ಒಂದು ಮಾರ್ಕ್ ಹಾಕ್ಕೊಂಡು ಹೋಗ್ಬೇಕು. ಯಾವ ರೀತಿ ಅಂದರೆ ಜಾರ ಬಂಡಿ ಬರುತ್ತಲ್ಲ ಮಕ್ಳದು, ಆ ರೀತಿಲಿ ಹಿಂಗೆ ಒಂದು ಸ್ಲೋಪಾಗಿ ಒಂದು ಡಾಟ್ 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 ಆಗಿ ಒಂದು ಲೈನ್ ಹಾಕ್ಕೊಂಡು ಹೋಗಿ ಹಿಂಗೆ. ಆಮೇಲೆ ನೀವು ಕರೆಕ್ಟಾಗಿ ಅದ್ರ ಮೇಲೆ ಕಾಣೋ ರೀತಿಯಲ್ಲಿ ತಿದ್ಕೊಳ್ಳಿ ಹಿಂಗೆ ನೋಡಿ, ಹಿಂಗೆ ನೋಡಿ, ಹಿಂಗೆ ಬರಬೇಕು. ಇವಾಗ ಏನು ಮಾಡಬೇಕು, ಟೇಪಲ್ಲಿ ಈ ತೋಳಿನ ಸುತ್ತಳತೆ ಏನು 15 ಇದೆ, ಅದ್ರಾಗ ಅರ್ಧ ಇಂಚ್ ಏನು 7.5 ಹೇಳಿದ್ದಾರೆ, ಅದು ಎಲ್ಲಿಗೆ ಬರುತ್ತೆ ಅಂತ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೋಬೋದು. ಮಾರ್ಕ್ ಹಾಕಿರ್ತೀರಲ್ವ, ಆ ಮಾರ್ಕ್ತವಿಂದ ಹಿಂಗೆ 7 ಇಂಚ್ ಇಲ್ಲಿಗೆ ಬಂತು, 7.5 ನೋಡಿ, 1 ಇಂಚ್ ಕಡಿಮೆ ಮಾರ್ಕ್ ಮಾಡಿದ್ನಲ್ಲ, ಇಲ್ಲಿಗೆ ಬಂತು 7.5. ಸೊ ಇಲ್ಲಿ 7.5 ಬಂತು ಅಂದರೆ ನಮಗೆ ಇಲ್ಲಿಗೆ ಸೇರಿಸ್ಬೇಕು ನಾವು. ನೋಡಿ, ಇಲ್ಲಿದೆ 7.5 ಕರೆಕ್ಟಾಗಿ. ಇಲ್ಲಿಂದ ನಾವು 2 ಇಂಚಷ್ಟು ಮಾರ್ಜಿನ್ ತೊಗೊಳ್ಳೋಣ ಮತ್ತೆ ಹಿಂಗೆ. ಇದು ಫಸ್ಟ್ ಮಾರ್ಕ್ ಆಯಿತು. ಇದರಲ್ಲಿ ಸೆಕೆಂಡ್ ಮಾರ್ಕ್ ಹೆಂಗಪ್ಪ ಅಂದರೆ, ಈಗ ಹಾಕಿರೋದ್ರ ಕಡೆಯೇ ಒಂದು 1/2 ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ 1.5 ಇಂಚ್ ಏನು ಮಾರ್ಕ್ ಮಾಡಿದ್ದೀನಿ, ಈ 1.5 ಇಂಚಿಂದ ಸ್ಲೋಪ್ ಕೊಟ್ಕೋಬೇಕು ಸ್ವಲ್ಪನೇ ನೋಡಿ, ಈ ರೀತಿಯಾಗಿ ಇಲ್ಲಿಗೆ ಜಾಯ್ನ್ ಆಗಬೇಕು. ಮತ್ತು 7.5 ಏನು ಡಾಟ್ ಇದೆ ಇಲ್ಲಿಗೆ ಜಾಯ್ನ್ ಆಗಬೇಕು. ಇವಾಗ ಇಲ್ಲಿ 5.5 ಏನು ನಾವು ಅಗಲ ಇಟ್ಕೊಂಡಿದ್ವಿ, ಇಲ್ಲಿ 7.5 ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಇವೆರಡೂ ಕೂಡ ಜಾಯಿನ್ ಮಾಡೋಣ. ಹಾಗೆ ಇಲ್ಲಿ 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ನಲ್ವ, ಇದನ್ನು ಅಷ್ಟೇ ಇಲ್ಲಿ 2 ಇಂಚ್ ಮಾರ್ಜಿನ್ಗೆ ಹಾಕ್ಕೊಂಡಿದ್ನಲ್ಲ, ಇದನ್ನು ಜಾಯಿನ್ ಮಾಡೋಣ. ಸೊ ಇದು ತೋಳಿನ ಕಟ್ಟಿಂಗ್ ಆಗುತ್ತೆ. ಇದನ್ನ ಇವಾಗ ಕಟ್ ಮಾಡ್ಕೊಂಬಿಡೋಣ. ಇಲ್ಲೇನು ಎಕ್ಸ್ಟ್ರಾ ನಾವು ಸಮ ಇಲ್ಲ ಅಂತ ಮಾರ್ಕ್ ಹಾಕಿ ಕಟ್ ಮಾಡಿದ್ವಲ್ಲ, ಅದನ್ನು ಕಟ್ ಮಾಡಿ ತೆಗಿಯೋಣ.
ಇದನ್ನು ಹಿಂಗೆ ತಿರುಗಿಸ್ಕೊಂಡು ಫಸ್ಟು ನಾವು ಏನು ಮೇಲ್ಗಡೆ ಮಾರ್ಕ್ ಹಾಕಿದ್ವಲ್ಲ ಅದನ್ನು ಮಾತ್ರನೇ ಕಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳೋಣ, ಗೊತ್ತಾಗಬೇಕಲ್ವ ಮಿಡ್ಲ್ ಅಂತ, ಅದಕ್ಕೋಸ್ಕರ. ಆಮೇಲೆ ಇದನ್ನು 2 ಲೇಯರು ಹಿಂಗೆ ತೆಗೆದು ಫಸ್ಟ್ ಮಾರ್ಕ್ ಏನಿರುತ್ತೆ ಇಲ್ಲಿ, ಈ ಮಾರ್ಕು ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ಅಲ್ಲಿ ಒಂದು ಅರ್ಧ ಇಂಚಷ್ಟು ಹಿಂಗೆ ಒಳಗಡೆ ಕಟ್ ಮಾಡ್ಕೋಬೇಕು. ಹಿಂಗೆ ಕರೆಕ್ಟಾಗಿ ನೋಡಿ ಈ ಥರ ಶೇಪ್ ಬರೋ ರೀತಿಲಿ ಹಿಂಗೆ ಕಟ್ ಮಾಡ್ಕೋಬೇಕು. ಆವಾಗ ಇಲ್ಲಿ ಮುಂದೆಗಡೆಗೆ ಇದು ಅಂತ ತೋರಿಸೋದಕ್ಕೆ ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳೋಣ. ನೋಡಿ ಗೊತ್ತಾಗುತ್ತೆ ಇವಾಗ ಫ್ರಂಟ್ ಶೇಪ್ ಇದು ಅಂತ, ಇದು ಬ್ಯಾಕ್ ಶೇಪ್ ಅಂತ ನೀಟಾಗಿ ಗೊತ್ತಾಗುತ್ತೆ, ಅದಕ್ಕೆ ನ್ಯಾಚ್ ಹಾಕ್ಕೊಂಡಿರೋದು. ಇಲ್ಲೇನು ನಾವು ಜಾಯಿನಿಂಗ್ ಇತ್ತಲ್ವಾ ಫ್ರಂಟ್ ಟು ಬ್ಯಾಕ್ ಎರಡೂ, ಇಲ್ಲಿ ಕೂಡ ಒಂದು ನ್ಯಾಚ್ ಹಾಕೋಬೇಕು. ನೋಡಿ ಇದು ತೋಳಿನ ಕಟಿಂಗ್, ಬ್ಯಾಕ್ ಪಾರ್ಟಿಂದು ಕಟಿಂಗ್ ಮಾಡೋಣ. ಇವಾಗ ಬ್ಲೌಸ್ನ ಉದ್ದ ಎಷ್ಟಿದೆ ಅಂತ ತಗೋಬೇಕು ನಾವು. ಉದ್ದ ಎಷ್ಟಿದೆ ಅಂದರೆ 14.5 ಇಂಚಿದೆ. ಇದು ಅಷ್ಟೇ, ಲೈನಿಂಗು ಯಾವಾಗಲೂ ಕೂಡ ಕ್ರಾಸ್ ಇರುತ್ತೆ, ಯಾವಾಗೋ ಒಂದೊಂದ್ಸರಿ ಸಮ ಇರುತ್ತೆ, ಹಂಗಾಗಿ ನಾವು ಹಿಂಗೊಂದು ಲೈನ್ ಹಾಕ್ಕೊಳ್ಳೋಣ. ಆಮೇಲೆ ಮತ್ತೆ ನೆಕ್ಸ್ಟು ಮಾರ್ಜಿನ್ಗೆ ಹಾಕ್ಕೊಳ್ಳೋಣ. ಇವಾಗ ಏನು ಮಾಡಬೇಕು, ಇಲ್ಲಿರೋವಂಥ 14.5 ಇಂಚಿನ ಮೆಜರ್ಮೆಂಟ್ನ ತಗೋಬೇಕು. ನೋಡಿ ಇಲ್ಲಿ 14.5 ಇಲ್ಲಿಗೆ ಬರ್ತಾ ಇದೆ 14.5. ನೋಡಿ ಇಲ್ಲಿಗೆ ಬಂತು 14.5 ಇಲ್ಲಿಂದ. ನೆಕ್ಸ್ಟ್ ಮುಂದಕ್ಕೆ ಹಂಗೆ ಹೋಗಿ ಇನ್ನೊಂದು ಸರಿ ಅದೇ ಮಾರ್ಕ್ನ ಮುಂದಕ್ಕೆ ಹಾಕ್ಕೊಳ್ಳೋಣ 14.5. ಇನ್ನೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಮತ್ತು ಇಲ್ಲೂ ಕೂಡ ಒಂದು ಅರ್ಧ ಇಂಚು ಮಾರ್ಜಿನ್. ಇದಿಷ್ಟು ಆಯ್ತು. ಇವಾಗ ಇಲ್ಲಿ ನಾವು ನೆಕ್ ಶೇಪು ಅದು ಎಷ್ಟು ಡೀಪ್ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಇಟ್ಕೋಬೇಕಾಗುತ್ತೆ. ಅದು ಡೀಪ್ ತೋಳಿನ ಉದ್ದ ಆಯಿತಾ, ಹಿಂದೆ ಡೀಪ್ ಎಷ್ಟಿದೆ ಅಂದರೆ 9.5 ಇಂಚಿದೆ. 9.5 ಇಂಚಿದ್ದಾಗ ನೀವು ಎಷ್ಟು ಇಟ್ಕೋಬೇಕಂದ್ರೆ ಒಂದು 2.25 ಇಂಚು ಇಟ್ಕೊಂಡ್ರೆ ಸಾಕು, 2.25 ಇಟ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ನೆಕ್ಸ್ಟು ಶೋಲ್ಡ್ರ್ ಅವ್ರು ಎಷ್ಟು ಕೇಳಿದ್ದಾರೆ ಅಂತಂದರೆ 2.5 ಇಂಚ್ ಕೇಳಿದ್ದಾರೆ. 2.5ಗೆ ನಾವು 3/4 ಇಂಚನ್ನ ಸೇರಿಸ್ಬೇಕು. 2.5ಗೆ 3/4 ಇಂಚ್ ಸೇರಿಸಿದ್ರೆ 3/4 ಇಂಚ್ ಆಗುತ್ತೆ. ನೋಡಿ ಇವಾಗ 3/4 ಇಂಚ್ ಇಟ್ಕೊಂಡು ಅವ್ರಿಗೆ ಒಟ್ಟು ಟೋಟ್ಲಾಗಿ 5.5 ಬಂದು 1 ಪಾಯಿಂಟ್ ಅಷ್ಟು ಬಂದಿದೆ. ಇವಾಗ ಏನು ಬಂತಿಲ್ಲಿ ಈ ಒಂದು ಕೆಳಗಡೆಗೆ ನಾವು ಹಂಗೆ ಮಾರ್ಕ್ ಮಾಡ್ಕೊಳ್ಳೋಣ. ಒಂದು 5.25 5.5 ಬರುತ್ತಷ್ಟೇ ಅವ್ರಿಗೆ. 5.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ 5.5ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ಸ್ಟ್ರೈಟ್ ಇದೆಯಾ ಅಂತ ನೋಡ್ಕೋಬೇಕು ನೀವು. 5.5ಗೆ ನೋಡಿ ಕರೆಕ್ಟಾಗಿದೆ. ಇವಾಗ ಇದೆರಡನ್ನೂ ಕೂಡ ಸ್ಟ್ರೈಟಾಗಿ ಜಾಯಿನ್ ಮಾಡೋಣ. ಜಾಯಿನ್ ಮಾಡಿಕೊಂಡು ಹಿಂಗೊಂದು ಸ್ಟ್ರೈಟಾಗಿ ಅಪ್ಪರ್ ಚೆಸ್ಟ್ ಒಂದು ಲೈನ್ ಹಾಕ್ಕೊಳ್ಳೋಣ. ಇವಾಗ ಈ ಲೈನ್ಗೆ ಏನು ಬರುತ್ತೆ, ಅಪ್ಪರ್ ಚೆಸ್ಟ್ನ ಮಾರ್ಕ್ ಮಾಡಬೇಕಾಗಿರೋದು ನಾವು. ಇಲ್ಲಿ ಎಷ್ಟು ಅಪ್ಪರ್ ಚೆಸ್ಟು 36 ಎದೆ ಸುತ್ತಳತೆ ಅಂದರೆ 4 ಭಾಗ ಡಿವೈಡ್ ಮಾಡಬೇಕು. ಯಾಕಂದರೆ ನಾವು ಇಲ್ಲಿ ಬ್ಯಾಕ್ ಪಾರ್ಟ್ ಅಷ್ಟೇ ಕಟ್ ಮಾಡ್ತಿರೋದು 2 ಲೇಯರು. 2 ಲೇಯರ್ಗೆ ಅಂದಾಗ ನಾವು 36ರಲ್ಲಿ 18 ಇಂಚ್ ಆಯಿತು. 18 ಇಂಚಲ್ಲಿ ನಾವಿಲ್ಲಿ 2 ಪೇಪರ್ ಹಾಕ್ಕೊಂಡಿರೋದ್ರಿಂದಾಗಿ 4ನೇ ಒಂದು ಭಾಗ ತೊಗೋಬೇಕು. ಅಂದರೆ 36ನ 4 ಸರಿ 36 ಡಿವೈಡೆಡ್ ಬೈ 4ನ ಮಾಡಿದಾಗ 9 ಇಂಚ್ ಬರುತ್ತೆ. ಆ 9 ಇಂಚನ್ನ ನಾವು ಇಲ್ಲಿ ಇಟ್ಕೊಳ್ಳೋಣ. ನೋಡಿ 9 ಇಂಚ್ ಬಂತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ವೇಸ್ಟ್ ರೌಂಡು ಅಂದರೆ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತಂದರೆ ಇಲ್ಲಿ 7.5 ಇಂಚು ಅಂದರೆ 4ನೇ ಒಂದು ಭಾಗ. ಇದು ಹೆಂಗೆ ಅಪ್ಪರ್ ಚೆಸ್ಟ್ನ 4 ಭಾಗ ಮಾಡ್ಕೊಂಡು ಅದೇ ರೀತಿಯಾಗಿ ಸೊಂಟನೂ ಕೂಡ ನಾವು 4ರಲ್ಲಿ ಒಂದು ಭಾಗ ಮಾಡ್ಕೋಬೇಕು. ಅದು ಎಷ್ಟಿದೆ ಅಂದರೆ 7.5 ಇಂಚಿದೆ. ನೋಡಿ ಇಲ್ಲಿಂದ ಇಲ್ಲಿಗೆ 7.5 ಇಂಚು ಪ್ಲಸ್ 1 ಇಂಚು ಮಾರ್ಜಿನ್ ತೊಗೋಬೇಕು ನಾವು, ಯಾಕಂದರೆ ಇಲ್ಲಿ ಟಕ್ ಹಿಡಿತೀವಲ್ಲ ಅದಕ್ಕೆ. ಆಮೇಲೆ 2 ಇಂಚು ಎಕ್ಸ್ಟ್ರಾ, ಇಲ್ಲೂ ಅಷ್ಟೇ ನಾವು 2 ಇಂಚ್ ಎಕ್ಸ್ಟ್ರಾನ ತೊಗೋಬೇಕು. ಇಲ್ಲಿ ಹೆಂಗೆ ತೊಗೊಂಡು ಹಂಗೇ 2 ಇಂಚ್ ಇಲ್ಲಿ ಎಕ್ಸ್ಟ್ರಾ ತೊಗೋಬೇಕು. ಇವಾಗ ಇಲ್ಲೇನು 2 ಇಂಚು ನಾವು ಡಾಟ್ಗೆ ಇಲ್ಲಿ ನೋಡಿ ಡಾಟ್ ಇಲ್ಲಿ ಇಟ್ಕೊಂಡಿರೋದನ್ನ ಬಿಟ್ಟು ನೆಕ್ಸ್ಟು ಏನು ಮಾರ್ಜಿನ್ಗೆ ಅಂತ ತೊಗೊತೀವಲ್ವ ಆ ಲೈನು ಈ ಲೈನು ಎರಡೂ ಜಾಯಿನ್ ಮಾಡೋಣ. ಸೊ ನಮಗಿಲ್ಲಿ ಈ ಕೆಲಸ ಕಂಪ್ಲೀಟ್ ಆಯಿತು. ಇಲ್ಲೇನು ನಾವು ಡಾಟ್ಗೆ ಅಂತ ಇಟ್ಕೊಂಡಿದ್ವಲ್ಲ ಅದಕ್ಕೆ ಅರ್ಧ ಭಾಗ 7.5 ಏನು ಬರುತ್ತೆ, 3.5 ಇಂಚ್ ಬರುತ್ತಲ್ವ ಅರ್ಧ ಮಿಡ್ಲು, ಅಲ್ಲಿಂದ ಎಷ್ಟಿಲ್ಲಿ ಒಂದು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಹಿಂಗೆ 3.5ಗೆ ಮಾರ್ಕ್ ಮಾಡಿಕೊಂಡು ಈ ಕಡೆಗೆ ಅರ್ಧ ಇಂಚು, ಈ ಕಡೆಗೆ ಅರ್ಧ ಇಂಚು
ನಾವು ಟಕ್ ಹಿಡಿಯೋದು. ಹಾಗೆ ಇಲ್ಲಿ ಇನ್ನೊಂದು ಏನಂದರೆ ಹಿಂದೆ ಡೀಪ್ ಎಷ್ಟು ಅಂತ ಹೇಳಿದ್ದೀವಪ್ಪ ಅಂತಂದರೆ, ಹಿಂದೆ ಡೀಪು 9.5 ಇಂಚು. ನಾವಿಲ್ಲಿ ಮಾರ್ಜಿನ್ಗೆ ಅಂದರೆ ಸ್ಟಿಚಿಂಗ್ ಅಂತ ಬಿಟ್ಕೊಂಡಿದ್ದೀವಲ್ವ, ಆ ಬಿಟ್ಕೊಂಡಿರೋ ಲೈನ್ ರೆಡಿ ಏನಿರುತ್ತೆ ಅಲ್ಲಿಂದ ನಾವು 9.5 ಇಂಚನ್ನ ತೊಗೋಬೇಕು. ಇವಾಗ ಎಲ್ಲಿಗೆ ಬರ್ತಿದೆ? ಇಲ್ಲಿಗೆ ಬರ್ತಿದೆ 9.5 ಇಂಚು. ಇಲ್ಲಿ ನಾವು 2.25 ಇಂಚ್ ತೊಗೊಂಡಿದ್ದೀವಿ ಅಂದರೆ ಇಲ್ಲಿ ನಾವು 2.5 ಅಥವಾ 2.25ನ ತೊಗೋಬೇಕು. ಯಾಕಂದರೆ ಸ್ವಲ್ಪ ಅಗಲ ಬರಬೇಕಲ್ವ, ಅದಕ್ಕೆ ಸ್ಕೇಲಲ್ಲಿ ಹಾಕ್ಕೋಬೇಕು, ಇಲ್ಲಾಂದರೆ ಟೇಪ್ ಸಾಫ್ಟ್ ಇರೋದ್ರಿಂದ ಗೊತ್ತಾಗಲ್ಲ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಹಿಂಗೆ ಜಾಯಿನ್ ಮಾಡ್ಕೊಳ್ಳೋಣ. ಜಾಯಿನ್ ಮಾಡಿಕೊಂಡು ಇಲ್ಲಿ 1/4 ಇಂಚಷ್ಟು ಮುಂದಕ್ಕೆ ತಗೋಬೇಕು. ಇಲ್ಲಿಂದ 1/4 ಇಂಚಷ್ಟು ಸ್ವಲ್ಪ ಹಿಂಗೆ ಏನಕ್ಕೆ ಅಂದರೆ ರೌಂಡ್ ಶೇಪ್ ಹಾಕೋಕ್ಕಷ್ಟೇ ಇದು. ಹಿಂಗೆ 1/4 ಇಂಚಷ್ಟು ಮುಂದಕ್ಕೆ ತೊಗೊಳ್ಳೋಣ ರೌಂಡ್ ಶೇಪ್ಗೋಸ್ಕರ. ಆಮೇಲೆ ಇಲ್ಲಿ ಬಂದು ಹಾರ್ಮೋಲ್ ಶೇಪ್ ಹತ್ರ ಏನು ಗೊತ್ತಾ, ಇಲ್ಲೂ ಅಷ್ಟೇ 1 ಇಂಚಷ್ಟು ಮುಂದಕ್ಕೆ ತೊಗೋಬೇಕು. ಹಿಂಗೆ 1/4 ಇಂಚು ಅಥವಾ 1 ಇಂಚಷ್ಟು ಹಿಂಗೆ ಮುಂದಕ್ಕೆ ತೊಗೊಂಡು ಈ ಥರ ಇಲ್ಲಿ ಏನು ಮಧ್ಯ ಒಂದು ಪಾಯಿಂಟ್ ಮಾಡ್ಕೊಳ್ಳಿ. ಈ ಥರ 5.5 ಅಲ್ವಾ, 5.5 ಅಂದರೆ 2.5 2.25 ಒಂದು ಮಧ್ಯದ ಪಾಯಿಂಟ್ ಬರುತ್ತೆ. ಇಲ್ಲಿಂದ ಹಿಂಗೊಂದು ಶೇಪ್ ತೊಗೊಂಡು ಏನಿಲ್ಲಿರುತ್ತೆ ಇಲ್ಲಿಗೇ ಜಾಯಿನ್ ಮಾಡಬೇಕು. ಬರ್ತಾ 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 ಹಿಂಗೆ ಜಾಯಿನ್ ಮಾಡಬೇಕು. ನೋಡಿ ಹಿಂಗೆ. ಸೊ ಇದು ಬ್ಲೌಸ್ನ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಗಿರ್ತದೆ. ಇವಾಗ ಇದನ್ನು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಯಾರಾದರೂ ಹೊಸ್ದಾಗಿ ಏನಾದರೂ ಕಲಿತಾ ಇದ್ದರೆ ಅಂಥವರು ಪೇಪರ್ನ ಯೂಸ್ ಮಾಡ್ಕೊಂಡು ಕಟ್ಟಿಂಗ್ ಮಾಡಿದ್ರೆ ನಿಮಗೂ ಕೂಡ ಕಲಿಯೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಏನು ನಾವು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಅದನ್ನು ಕರೆಕ್ಟಾಗಿ ಅಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಹಿಂಗೆ. ನೆಕ್ಸ್ಟ್ ನಾವು ಇಲ್ಲಿ ಏನು ಡಾಟಿಂಗ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಅಲ್ಲೊಂದು ಮ್ಯಾಚ್ ಹಾಕ್ಕೊಳ್ಳೋಣ. ಹಾಗೆ ಇಲ್ಲಿ ನಾವು ಅಪ್ಪರ್ ಚೆಸ್ಟ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲೊಂದು ಮ್ಯಾಚ್ ಹಾಕ್ಕೋಬೇಕು. ಹಾಗೆ ಇಲ್ಲಿ ಶೋಲ್ಡ್ರ್ ಹತ್ರ ನಾವು ಎಷ್ಟು ಇಟ್ಟಿದ್ದೀವಿ ನೋಡಿ ಕಟ್ಟಿಂಗ್ಗೆ ಅದನ್ನು ಕೂಡ ಒಂದು ಮ್ಯಾಚ್ ಹಾಕ್ಕೋಬೇಕು. ಇದನ್ನು ಕಟ್ ಮಾಡಬಾರ್ದು ಇವಾಗ ಬ್ಯಾಕ್ ಶೇಪ್ನ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಬಂದು ನಾವು ಇವಾಗ ಏನು ಕಟ್ ಮಾಡಬೇಕು, ಫ್ರಂಟ್ನ ಕಟ್ ಮಾಡಬೇಕು. ನೀವು ಫಸ್ಟ್ ಇಲ್ಲಿ ಒಂದು 1/4 ಇಂಚು ಇಲ್ಲ 1/2 ಇಂಚಷ್ಟು ನಾವು ಯಾವ ಕಡೆ ಇಟ್ಕೋತೀವೋ ಆ ಕಡೆ ಒಂದು ಲೈನ್ನ ಹಾಕ್ಕೋಬೇಕು. ಹಿಂಗೆ ಏನಕ್ಕೆ ಅಂತ ಹೇಳ್ತೀನಿ. ಬಟ್ಟೆಲೂ ಅಷ್ಟೇ ಸೇಮ್ ಈಗ ಹೆಂಗೆ ಮಾಡ್ತಿದ್ದೀನೋ ಬಟ್ಟೆಲೂ ಕೂಡ ಹಾಗೇ ನೋಡಿ. ಇವಾಗ ಏನು 1/4 ಇಂಚ್ ಬಿಟ್ಕೊಂಡಿದ್ದೀನಲ್ಲ ಆ 1/4 ಇಂಚ್ ಬಿಟ್ಟಿರೋದ್ರ ಮುಂದಕ್ಕೆ ನಾವು ಇವಾಗ ಮಾರ್ಕ್ ಹಾಕೋಬೇಕು. ಹಿಂಗೆ ಇಟ್ಕೊಂಡು ಹೆಂಗೆ ನಾವು ಬ್ಯಾಕ್ ಪಾರ್ಟ್ನ ಕಟ್ ಮಾಡಿದ್ದೀವಿ ಹಂಗೆ ಮಾರ್ಕ್ ಮಾಡ್ಕೋಬೇಕು. ಹಿಂಗೆ ಇಲ್ಲಿ ನಾವು ಕಟ್ಟಿಂಗ್ ಮಾಡಿದ್ದೀವಲ್ವ ಪಾಯಿಂಟ್ ಗುರ್ತಾಗೋಕ್ಕೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಹಿಂಗೆ ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಾವು ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಕೊಂಬಿಡೋಣ. ಸ್ಟ್ರೈಟ್ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಫ್ರಂಟ್ನ ಕಟ್ ಮಾಡೋಕ್ಕೆ ನಮಗೆ ಮಾರ್ಕ್ ಗೊತ್ತಾಗುತ್ತೆ ಎಷ್ಟು ಅಂತ. ಇವಾಗ ಬ್ಯಾಕ್ ಪಾರ್ಟ್ ತೆಗಿಯೋಣ. ಇವಾಗ ಇಲ್ಲಿ ರೌಂಡ್ ಕರ್ವಾಗಿ ಏನು ಹಾಕಿದ್ದೀವಿ ನಾವು ಈ ಕರ್ವ್ ಹತ್ರ ಅದೇ ರೀತಿಯಾಗಿ ಒಂದು 1/2 ಇಂಚ್ ಗ್ಯಾಪಷ್ಟು ನೀವೊಂದು ಮಾರ್ಕ್ ಮಾಡ್ಕೋಬೇಕು. ಹಿಂಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಕೊಳ್ಳೋಣ. 1/4 ಇಂಚಷ್ಟು. ಹಾಗೆ ಫ್ರಂಟ್ ಶೇಪ್ ಡೀಪ್ ಬಂದು 7 ಇಂಚ್ ಅಲ್ವಾ, 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡೋಣ. ಇಲ್ಲಿಂದ ಇಲ್ಲಿಗಿಂತ ಇಲ್ಲಿ ಒಂದು 1/2 ಇಂಚಷ್ಟು ಜಾಸ್ತಿ ಇಟ್ಕೋಬೇಕು. ಇಲ್ಲಿಂದ ಒಂದು 1/4 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಶೇಪ್ ಹಾಕ್ಕೊಳ್ಳೋಣ ಕೈಯಲ್ಲಿ ಹಂಗೆ ರೌಂಡಿಗೆ. ಹಿಂಗೆ ಇವ್ರು
ಇವ್ರದ್ದು ಮಿಡಲ್ ಚೆಸ್ಟ್ ಪಾಯಿಂಟ್ ಎಷ್ಟು ಅಂತಂದರೆ ಅಪ್ಪರ್ ಚೆಸ್ಟ್ ಏನಿರುತ್ತೆ ಅದಕ್ಕೆ ಒಂದು ಅರ್ಧ ಇಂಚಷ್ಟು ಮುಕ್ಕಾಲು ಇಂಚಷ್ಟು ಜಾಸ್ತಿ ತೊಗೋಬೇಕು. 36 ಇಂಚ್ ಅಂದರೆ 9 ಇಂಚು, ಅದಕ್ಕೊಂದು ಅರ್ಧ ಇಂಚ್ ಮುಕ್ಕಾಲು ಇಂಚ್ ಅಂದ್ರೂ 9.5 10 ಇಂಚಷ್ಟು ಬರುತ್ತೆ. 10 ಇಂಚ್ ಕಿಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಇವ್ರದ್ದು ಫುಲ್ಲು ಮೆಜರ್ಮೆಂಟ್ ಏನಿರುತ್ತೆ ಪಟ್ಟಿವರೆಗೂ ಅದು ಬಂದು 13 ಇಂಚಿದೆ. ನಾನು ಇಲ್ಲಿ ಸ್ಟಿಚಿಂಗ್ ಒಂದು ಅರ್ಧ ಇಂಚ್ ಸೇರಿಸಿ 13.5 ಇಂಚ್ ತೊಗೊತಾ ಇದ್ದೀನಿ. 13.5 ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 1/4 ಇಂಚಷ್ಟು ಒಂದು ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು. ಇನ್ನೇನು ಮೆಕ್ಕಿರುತ್ತೆ ಇದು ನೆಕ್ಕಿಂದ ಆ ಮಾರ್ಕಿಗೆ 5/4 ಇಂಚಷ್ಟಿದೆ. 5/4 ಇಂಚಷ್ಟಲ್ಲಿ 2.5 ಇಂಚಷ್ಟು ನಾವು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ 2.5ಇಂದ ಮತ್ತೆ ಮುಂದಕ್ಕೆ ನಾವು ಡಾಟ್ ಹಿಡಿಬೇಕಲ್ಲ, ಅದಕ್ಕೆ 2.5 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಹೀಗೆ 1/4 ಇಂಚಷ್ಟು ಇಲ್ಲಿ ಹಿಡಿಬೇಕು. ಇಲ್ಲಿ ನಾವು ಸ್ಟ್ರೈಟ್ ಲೈನ್ ಏನು ಹಾಕ್ಕೊಂಡಿದ್ದೀವಿ ಅಲ್ಲಿ 1/4 ಇಂಚ್ ಬಿಟ್ಟು, ಇಲ್ಲಿ ಉಕ್ಸ್ಪಟ್ಟಿ ಏನಿರುತ್ತೆ ಅದು 1/4 ಇಂಚ್ ಬಿಟ್ಟು ನಾವಿಲ್ಲಿ 2.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಅವ್ರ ಚೆಸ್ಟ್ ಪಾಯಿಂಟ್ ಡಾಟ್ ಏನು ಹಿಡಿಬೇಕು ಮಿಡಲ್ ಪಾಯಿಂಟು 2.5 ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ. ಆಮೇಲೆ ಈ 2.5ಗೆ ಮಿಡಲ್ ಪಾಯಿಂಟ್ನ ಗುರ್ತು ಮಾಡಿಕೊಂಡು ಅದರಿಂದ ಮೇಲಕ್ಕೆ ನಾವು ಒಂದು 3 ಇಂಚಷ್ಟು ಮೇಲಕ್ಕೆ ಬರಬೇಕು. 3 ಇಂಚಷ್ಟು ಮೇಲಕ್ಕೆ ಬಂದರೆ ನಮಗಿಲ್ಲಿ ಅರ್ಧ ಇಂಚಷ್ಟು ಸ್ಟಿಚಿಂಗ್ ಹೋಗಿ 2.5 ಸಿಗುತ್ತೆ. ನೋಡಿ ಹಿಂಗೆ ಆಯಿತು. ನೆಕ್ಸ್ಟ್ ಈ ಕಂಕ್ಲು ಶೇಪ್ ಹತ್ರ ಹೆಂಗಪ್ಪ ಮಾರ್ಕ್ ಮಾಡ್ಕೊಳ್ಳೋದಂದರೆ ಇಲ್ಲೇನು ಮಿಡ್ಲು ಪಾಯಿಂಟ್ ನಾವು ಕ್ರಾಸಾಗಿ ಒಂದು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ, ಇದೇ ಮಾರ್ಕ್ನ ಇಟ್ಕೊಂಡು ನಾವು ಇಲ್ಲಿಂದ ಇಲ್ಲಿಗೆ ಒಂದು 2 ಇಂಚಷ್ಟು ಬಿಟ್ಬಿಟ್ಟು ಮಿಕ್ಕಿದನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಹೀಗೆ ಇಲ್ಲಿಂದ ಒಂದು 1/4 ಇಂಚಷ್ಟು ಕ್ರಾಸಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು 4ನೇ ಪಾಯಿಂಟ್ ಬಂದು ಆಪ್ಷನಲ್ ಆಗಿರ್ತದೆ. ಇಲ್ಲಿ ಬಂದು ನಾವು 9 ಇಂಚು ಅಪ್ಪರ್ ಚೆಸ್ಟಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ, ಆದರೆ ಇಲ್ಲಿ ನಮಗೆ ಇಲ್ಲಿ ಡಾಟ್ ಹಿಡಿಯೋಕ್ಕೆ ಅರ್ಧ ಇಂಚ್ ಹೋಗೋದ್ರಿಂದ ಈ ಅರ್ಧ ಇಂಚ್ ಒಂದು ಸರಿ ಹಿಂಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ 2 ಇಂಚ್ ಮಾರ್ಜಿನ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಇಲ್ಲಿ 1.5 ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಈ 1.5 ಇಂಚಿಂದ ಈ ಡಾಟ್ಗೆ ಹಿಂಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಸ್ಟ್ರೈಟ್ ಲೈನ್ ಇರುತ್ತೆ, ಇಲ್ಲಿಂದ ಒಂದು ಅರ್ಧ ಇಂಚ್ ಮುಕ್ಕಾಲು ಇಂಚು ಮೇಲಕ್ಕೆ ನಾವು ಈ ಪಾಯಿಂಟಿಂದ ಈ ಕಡೆಗೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದನ್ನು ಹೆಂಗೆ ಮೆಜರ್ ಮಾಡ್ಕೊಳ್ಳೋದಪ್ಪ ಅಂತಂದರೆ ನಮಗೆ ಸೊಂಟದ ಏನು ಕಾಲು ಭಾಗ ತೊಗೊಂಡಿರ್ತೀವಲ್ಲ ಸುತ್ತಳತೆಯಲ್ಲಿ ಒಂದು ಭಾಗ ಅಂದರೆ 7.5, ಆ 7.5ನ ಇಲ್ಲಿ ನಾವು ಮೆಜರ್ ಮಾಡ್ಕೋಬೇಕು. ಈ 1/4 ಇಂಚನ್ನ ಬಿಟ್ಟು ಈ ಪಾಯಿಂಟ್ಗೆ ಎಷ್ಟು ಬರುತ್ತೆ 3 ಇಂಚ್ ಬರ್ತಾಯಿದೆ. ಈ 3 ಇಂಚನ್ನ ಈ ಪಾಯಿಂಟ್ ಏನು ಇರುತ್ತೆ ಇಲ್ಲಿಗೆ ಇಟ್ಕೋಬೇಕು. ಇಲ್ಲಿಂದ 7.5 ಎಲ್ಲಿ ಬರುತ್ತೆ ಇಲ್ಲಿಗೆ ಬರುತ್ತೆ 7.5. ಆಮೇಲೆ ನೆಕ್ಸ್ಟು 2 ಇಂಚು ಮಾರ್ಜಿನ್ ತೊಗೋಬೇಕು. 7.5 8.5 9.5 ಇಲ್ಲಿಗೆ ಬಂತು. ಈ ಡಾಟಿನ ಗ್ಯಾಪ್ ಏನಿರುತ್ತೆ ಅದು ಇಲ್ಲೇ ಉಳಿದ್ಬಿಡುತ್ತೆ. ನಾವು ಈ ಕಡೆ ಸ್ವಲ್ಪ ತಗೊಳ್ಳೋದ್ರಿಂದ ಹಾಗಾಗಿ ನಾವೇನಿಲ್ಲಿ ಎಕ್ಸ್ಟ್ರಾ ಜಾಯಿನ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲಿ ಇದೆರಡನ್ನೂ ಜಾಯಿನ್ ಮಾಡೋಣ, ಇಲ್ಲಿ ಇವೆರಡನ್ನೂ ಜಾಯಿನ್ ಮಾಡೋಣ. ಇವಾಗ ಫ್ರಂಟ್ ಪಾರ್ಟಿಂದು ಕಟ್ಟಿಂಗ್ ಆಯಿತು. ಇದನ್ನು ಇವಾಗ ಕಟ್ ಮಾಡಿ ತೋರಿಸ್ತೀನಿ. ಇವಾಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಕರ್ವಾಗಿ ಕಟ್ ಮಾಡಬೇಕಾದ್ರೆ ಯಾಕಂದರೆ ಪಟ್ಟಿ ಕೊಡಬೇಕಲ್ವ ಆವಾಗ ನೀಟಾಗಿ ಸಿಗುತ್ತೆ ನಿಮಗೆ, ಅದಕ್ಕೋಸ್ಕರ. ಇವಾಗ ಹಾಂ ಇದು ಶೋಲ್ಡ್ರ್ ಹತ್ರನೂ ಕಟ್ ಮಾಡ್ಕೊಳ್ಳಿ. ಫ್ರಂಟ್ ಡೀಪ್ನು ಕೂಡ ಇವಾಗ ಕಟ್ ಮಾಡ್ಕೋಬೇಕು. ಆಯಿತು. ಇವಾಗ ಡಾಟ್ ಏನು ಹಿಡಿತೀವಿ ಅಲ್ಲೆಲ್ಲ ಕೂಡ ನಾವು ನ್ಯಾಚ್ ಹಾಕೋಬೇಕು, ಇಲ್ಲಾಂದರೆ ಗೊತ್ತಾಗಲ್ಲ ಎಲ್ಲೆಲ್ಲಿ ಹಿಡಿಬೇಕು ಅಂತೇಳಿ. ಸೊ ಆರ್ಮೋಲ್ ಹತ್ರ ನ್ಯಾಚ್ ಆಯಿತು. ಇದು ಫ್ರಂಟಲ್ಲಿ ಮಧ್ಯ ಪಾಯಿಂಟು, ಹಾಗೆ ಎಷ್ಟು ಹಿಡಿಬೇಕು ಅನ್ನೋದು ಕೂಡ ನಾವು ನ್ಯಾಚ್ ಹಾಕೋಬೇಕು. ಈ ಡಾಟಲ್ಲೂ ಕೂಡ ನ್ಯಾಚ್ ಹಾಕೋಬೇಕು. ಎಲ್ಲ ಕಡೆ ನ್ಯಾಚ್ ಆಯ್ತು. ಇವಾಗ ಒಂದು ಕಡೆ ಮಾರ್ಕ್ ಇದೆ, ಇನ್ನೊಂದು ಕಡೆ ಮಾರ್ಕ್ ಬೇಕಲ್ವ, ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲೆಲ್ಲ ನ್ಯಾಚ್ ಆಗಿರೋದು ಗೊತ್ತಾಗುತ್ತಲ್ವ,
ಹಿಂಗೆ ಮಾರ್ಕ್ ಮಾಡ್ಕೋಬೇಕು. ಹಿಂಗೆ ಇಟ್ಕೊಳ್ಳಿ. ಎಲ್ಲಿಗಿದೆ ಅಂತ ಗೊತ್ತಾಗುತ್ತೆ. ಹಿಂಗೆ ಮಾರ್ಕ್ ಮಾಡಿಕೊಂಡ್ರೆ ಆವಾಗ ಹಿಂಗೊಂದು ಸ್ಟ್ರೈಟ್ ಲೈನು, ಹಿಂಗೊಂದು ಕ್ರಾಸ್ ಲೈನು, ಹಿಂಗೊಂದು ಕ್ರಾಸ್ ಲೈನು. ಇಲ್ಲೂ ಅಷ್ಟೇ, ಈ ಕಡೆನೂ ಅಷ್ಟೇ ಎಲ್ಲಿಗೆ ಅಂತ ಗೊತ್ತಾಗುತ್ತೆ. ಬೆಳ್ಳಿಟ್ಕೊಂಡ್ರೆ ಅಲ್ಲಿಂದ ಹಿಂಗೆ. ಇವಾಗ ಇಲ್ಲಿ 1/4 ಇಂಚ್ ಹಿಡಿಯೋದು. ಇಲ್ಲೂ ಅಷ್ಟೇ, ಇಲ್ಲಿ ಕ್ರಾಸ್ ಲೈನ್ ಇದೆಯಾ, ಇಲ್ಲಿಂದ ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಹಿಂಗೊಂದು ಲೈನ್ ಹಾಕ್ಕೊಳ್ಳಿ. ಇವಾಗ ಈ ಕಡೆನೂ ಕೂಡ ಮಾರ್ಕ್ ಆಯಿತು. ಸ್ಟಿಚಿಂಗ್ ಮಾಡಬೇಕಾದ್ರೆ ಕನ್ಫ್ಯೂಷನ್ ಆಗೋಲ್ಲ. ನೀಟಾಗಿ ನಾವು ಯಾವ ಕಡೆ ಹಾಕೋಬೇಕು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಇವಾಗ ಕಟ್ ಮಾಡ್ಕೊಳ್ಳೋದ್ರಿಂದ ಉಲ್ಟಾ ಪಲ್ಟಾ ನಾವು ಹೊಲಿಯೋಕ್ಕೆ ಸಾಧ್ಯತೆಯೇ ಇಲ್ಲ. ನೆಕ್ಸ್ಟ್ ಇವಾಗ ನಾವು ಪಟ್ಟಿನ ಕಟ್ ಮಾಡಬೇಕು. ಪಟ್ಟಿ ಕಟ್ ಮಾಡಬೇಕಾದ್ರೆ ಫಸ್ಟು ಕ್ರಾಸ್ ಏನಾದರೂ ಇದ್ದರೆ ನೋಡಿಕೊಂಡು ನಾವು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಅಲ್ಲಿಂದ ಒಂದು 4 ಇಂಚಷ್ಟು ಮೇಲಕ್ಕೆ ತೊಗೊಳ್ಳಿ. ಈ ಕಡೆನೂ ಒಂದು ಅಂದಾಜಲ್ಲಿ 4 ಇಂಚಷ್ಟು ಮೇಲಕ್ಕೆ ತೊಗೊಳ್ಳಿ. ಇದು ಎಷ್ಟುದ್ದ ಇಟ್ಕೋಬೇಕು ಅಂತಂದರೆ, ನಾವು ಸೊಂಟ ಸುತ್ತಳತೆ 4ನೇ ಒಂದು ಭಾಗ 7.5 ಏನಿರುತ್ತೆ, ಆ 7.5 ಉದ್ದನೇ ಇಲ್ಲಿ ಇಟ್ಕೋಬೇಕಾಗಿರುತ್ತೆ. ಇಲ್ಲಿ 1/4 ಇಂಚಷ್ಟು ಸ್ಟಿಚಿಂಗ್ ಹೋಗೋದ್ರಿಂದ ನಾವು ಅದನ್ನು ಬಿಟ್ಬಿಡ್ಬೇಕಿಲ್ಲಿ. 7.5 ಇಂಚು ಇಲ್ಲಿಗೆ ಬರ್ತಾಯಿದೆ. ಅದಕ್ಕೆ ಮತ್ತೆ ಈ ಕಡೆ ನಮಗೆ ಮಾರ್ಜಿನಿಗೆ ಬೇಕಲ್ಲ 2 ಇಂಚು. ಆ 7.5 ಪ್ಲಸ್ 2.5 ಸೇರಿಸಿದ್ರೆ 9.5. ನೀವು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನೇ ಇಟ್ಕೊಳ್ಳಿ. ಯಾಕಂದರೆ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಾಕ್ಬೋದು. ಕಡಿಮೆ ಬಂದರೆ ಬ್ಲೌಸೇ ಹಾಳಾಗ್ಬಿಡುತ್ತೆ. ಇಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಈ 4 ಇಂಚ್ ಏನಿದೆ, ಈ 4 ಇಂಚ್ ಏನಿದೆ ಎರಡಕ್ಕೂ ಕೂಡ ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲಿ ನಮಗಿಲ್ಲಿ ಫ್ರಂಟಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡ್ವಿ. ಇಲ್ಲಿಂದ ಇಲ್ಲಿಗೆ 3 ಇಂಚ್ ಬಂದಿತ್ತಲ್ವ, ಅದೇ 3 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಅರ್ಧ ಇಂಚ್ ಅಥವಾ 3/4 ಇಂಚಷ್ಟು ಡೌನ್ ಮಾಡ್ಕೊಳ್ಳೋಣ. ಇಲ್ಲಿ ಲಾಸ್ಟ್ ಏನಿರುತ್ತೆ ಇಲ್ಲಿ ಬಂದು 1 ಇಂಚಷ್ಟು ಡೌನ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಕರೆಕ್ಟಾಗಿ ಶೇಪ್ ಹಾಕಬೇಕು. ಇಲ್ಲಿಂದ ಹಿಂಗೆ ಇಲ್ಲಿದೆ ಮಾರ್ಕು, ಹಿಂಗೊಂದು ಶೇಪ್ ಹಾಕೋಬೇಕು. ಇವಾಗ ಇದನ್ನು ಕಟ್ ಮಾಡ್ಕೊಂಬಿಡೋಣ. ಇಲ್ಲಿ ಎಕ್ಸ್ಟ್ರಾ ಏನು ಮಾರ್ಕ್ ಹಾಕಿದ್ವಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಬರುತ್ತೆ ಬೆಲ್ಟ್ ಪಟ್ಟಿ. ನಿಮ್ಗೆ ಇನ್ನೂ ಸ್ವಲ್ಪ ಶೇಪ್ ಬೇಕು ಅನ್ನೋದಾದರೆ ಇಲ್ಲಿಂದ ಇನ್ನೂ ಸ್ವಲ್ಪ ನೀವು ಡೌನ್ ಮಾಡ್ಕೊಂಡು ತಕ್ಕೋಬೋದು. ನೋಡಿ ಹಿಂಗೆ. ಇದು ಯಾವ ರೀತಿ ನಾವು ಮ್ಯಾಚ್ ಮಾಡ್ಕೊಳ್ಳೋದು ಅಂತಂದರೆ, ಹಿಂಗೆ ನಾವಿಲ್ಲಿ ಡಾಟ್ ಏನಿರುತ್ತೆ ಈ ಡಾಟನ್ನ ಹಿಂಗೆ ಇಟ್ಕೊಂಬಿಡ್ಬೇಕು. ಫಸ್ಟ್ ನಾವು ಫ್ರಂಟ್ ಶೇಪಿಂದು ಇಟ್ಕೊಂಡು ಹಿಂಗೆ ಮಡ್ಚ್ಕೊಂಡಾಗ ನಿಮಗೆ ಇಲ್ಲಿ ಜಾಯಿನ್ ಮಾಡಿ ಪಟ್ಟಿನ. ಈ ಪಟ್ಟಿನ ಜಾಯಿನ್ ಮಾಡಿದಾಗ ಕರೆಕ್ಟಾಗಿ ಬರಬೇಕು. ಒಂಚೂರು ಎಕ್ಸ್ಟ್ರಾ ಬಂದರೂ ಏನಾಗಲ್ಲ. ನೋಡೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿದ್ದೀನಿ, ಅದು ಹಂಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರನೇ ಹೇಳಿದ್ದು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಳ್ಳಿ ಅಂತ. ಸೊ ಇದು ಅಪ್ಪರ್ ಚೆಸ್ಟು 36 ಇಂಚು, ವೇಸ್ಟ್ ರೌಂಡು 7.5 ಇರೋವಂಥ ಬ್ಲೌಸ್ ಕಟ್ಟಿಂಗ್ ಆಗಿರುತ್ತೆ. ಇವಾಗ ನೋಡಿ, ಇದು ಬ್ಯಾಕ್ ಕಟ್ಟಿಂಗು, ಇದು ಫ್ರಂಟ್ ಕಟ್ಟಿಂಗು, ಹಾಗೆ ಇದು ತೋಳಿನ ಕಟ್ಟಿಂಗು, ಇದು ಬೆಲ್ಟ್ ಪಟ್ಟಿ ಕಟ್ಟಿಂಗ್. ಸೊ ಇಷ್ಟು ಕೂಡ ಬ್ಲೌಸ್ ಕಟ್ಟಿಂಗ್ ಆಗಿರುತ್ತೆ 36 ಅಪ್ಪರ್ ಚೆಸ್ಟಿಂದು. ಇದನ್ನು ಇಟ್ಕೊಂಡು ನೀವು ಲೈನಿಂಗಲ್ಲೂ ಇದೇ ಥರನೇ ಸೇಮ್ ಕಟ್ ಮಾಡಿದ್ರೆ ಬ್ಲೌಸ್ ರೆಡಿ ಆಗುತ್ತೆ.